ಆಯ್ತು ನೋಡಿ. ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ. ನಾ ಏನು ಹೇಳಕ್ಕೆ ಹೊಂಟಿದ್ನಿ ಅಂದ್ರೆ, ನಾನು ಕೂಡ ಸೇಲ್ ಮಾಡಕ್ಕಂತೇಳಿ ಪತ್ಲಾ, ನೈಟಿ, ಗಗ್ರಿ, ಬ್ಲೌಸು ಎಲ್ಲ ತಂದಿದ್ದೀನಿ. ಇವತ್ತು ಬೆಳಗ್ಗೆನೇ ಕಸ್ಟಮರ್ ಬಂದು ಇದನ್ನ ತೊಗೊಂಡ್ರು. ತೆಗಿಪದನ್ನ ಈ ರೀತಿ ಬಂದಿದ್ದಾವೆ ಸ್ನೇಹಿತರೆ. ಇವತ್ತು ಬಂದು ಕಾರುಣ್ಯ ಹಬ್ಬ ಹೇಳಿ ಇಷ್ಟೊತ್ತಕ್ಕ ಮನ್ಯಾಗ ಕೆಲಸ ಆಯಿತು. ಅಡುಗೆ ಅದು ಮಾಡೋದು ಇರ್ತಾವಲ್ಲ ಫ್ರೆಂಡ್ಸ್, ಬೆಳಗ್ಗೆದು ಹಾಕಿ ಅಡುಗೆ ಅದು ಮಾಡಿ ಎಲ್ಲ ಆಯಿತು. ಈಗ ನಾನು ಕೂಡ ಒಂದು ವಾರದಿಂದ ಇಷ್ಟೊಂದು ಬ್ಲೌಸು ಹೊಲ್ದಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವೆಲ್ಲ ಇನ್ನು ಕಾಜಾ ಗುಂಡಿ ಮಾಡುವುದಾವು, ಉಕ್ಸ್ ಹಚ್ಚು ಅದಾವು, ಇವೆಲ್ಲ ರೆಡಿಯಾಗಿದ್ದಾವೆ ಸ್ನೇಹಿತರೆ. ನಾವು ನಮ್ಮ ಕಡೆ ಹಳ್ಳಿ ಕಡೆ ಈ ರೀತಿ ಚಿಕ್ಕ ಮಕ್ಕಳಿಗೆ ಚೊಚ್ಚಲ ಹಿಡ್ದು ಹೋಗ್ತಿರ್ತಾರಲ್ಲ ಫ್ರೆಂಡ್ಸ್, ಈ ರೀತಿ ಕುಂಚಿಗೆ ಹೊಲಿತೇವೆ. ಅವರು ಕೂಡ 2 ಹೊಲಿಯಕ್ಕ ಅಂತ ಹೇಳಿದರು. ಈ ರೀತಿ 2 ಕುಂಚಿಗೆನ ಹೊಲಿದಿದ್ದೀನಿ ಫ್ರೆಂಡ್ಸ್. ಇವು ಈ ರೀತಿ ಬಾರ್ಡರ್ ಬಂದಿದೆ ಫ್ರೆಂಡ್ಸ್. ಈಗ ಹೊಸ್ದಾಗಿ ಬಂದಾವ ಅಂಥೇಳಿ ತಂದಿದ್ದೀನಿ ಫ್ರೆಂಡ್ಸ್. ಇದನ್ನೂ ಕೂಡ ಒಬ್ಬರು ತೊಗೊಂಡು ಜಂಪರ್ ಇಲ್ಲೇ ಹೊಲಿ ಅಂದಿದ್ದಾರೆ ಫ್ರೆಂಡ್ಸ್. ನಾವೇ ತಂದು ಸೇಲ್ ಮಾಡಿ ನಾವೇ ಬ್ಲೌಸ್ ಹೊಲಿಯೋದ್ರಿಂದ ಒಂದು 100 ರೂಪಾಯಿ ಲಾಭ ಸಿಗುತ್ತಂತ ಹೇಳಬೇಕು ಫ್ರೆಂಡ್ಸ್. ಈಗ ನಾನು ಇನ್ನೂ ನನ್ನ ಮಿಷನ್ಗಳಿಗೆ ಪೂಜೆ ಮಾಡಿಲ್ಲ ಫ್ರೆಂಡ್ಸ್. ನಮ್ಮ ಹಳ್ಳಿ ಮನೆಗಳು ಈ ರೀತಿ ಇರ್ತಾವೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಕಾರುಣಿ ಇರ್ತದಲ್ಲ ಫ್ರೆಂಡ್ಸ್, ಈ ರೀತಿ ಎಲ್ಲ ಸಾಮಾನುಗಳು ಇಟ್ಟು ಈ ರೀತಿ ಪೂಜೆ ಮಾಡಿದ್ದಾಳೆ ಫ್ರೆಂಡ್ಸ್ ನಮ್ಮ ಅತ್ತೆ. ನಾನು ಕೂಡ ಅಡುಗೆ ಮಾಡೋದಿದೆ ಫ್ರೆಂಡ್ಸ್. ನಮ್ಮ ಅತ್ತೆ ಎಲ್ಲ ಅಡುಗೆ ಮಾಡಿದ್ಲು ಫ್ರೆಂಡ್ಸ್. ಇದು ಕೂಡ ನನ್ನ ಮದುವೆಯಲ್ಲಿ ನಾನೇ ಹೊಂದಿದ್ದೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇದು ನಂದು ಟಿಚಿಂಗ್ ಮಿಷಿನ, ಇದು ಪಿಕೋಪಾಲ್ ಮಿಷಿನ, ಇನ್ನೂ ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಹಳ್ಳಿ ಒಳಗೆ ಈ ರೀತಿ ನಾವು ಹೊಲ್ದು ಕೊಟ್ಟೆವಪ್ಪ ಅಂದ್ರೆ ನಮ್ದು ಎಲ್ಲ ಹಾಕಿ ಹೊಲಿದ್ರೆ, ಗೊಬ್ಬರ ಚೀಲ, ಜಂಪರ್ ಪೀಸ್ ಹಾಕಿ ಹೊಲಿದ್ರೆ 70 ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್. ಅವರೇ ಕೊಟ್ಟು ಬರೀ ಹೊಲ್ದು ಕೊಟ್ರೆ 50 ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ಲಾಗು ಈ ರೀತಿ ಇತ್ತು. ಇಷ್ಟು ಹೇಳ್ತಾನೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಾಯ್ ಬಾಯ್.